ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಅಷ್ಟೇ ರಾಮನವಮಿ ಇತ್ತು. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಕಾರಣಾಂತರಗಳಿಂದ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನಿನ್ನೆ ಹಾಸನದ ಪಿಡಬ್ಲ್ಯೂಡಿ ಕಾಲೋನಿಯಲ್ಲಿ ಇರುವಂತಹ ರಾಮ ಮಂದಿರದಲ್ಲಿ ರಾಮನವಮಿ ಆಚರಣೆ ಹೇಗಿತ್ತು ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂದು ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ನೋಡ್ತಾ ಇದ್ದೀರಾ ಅಲ್ವಾ, ರಾಮನವಮಿಯ ಪ್ರಯುಕ್ತ ಅಸಂಖ್ಯಾತ ಭಕ್ತರು ಸನ್ನಿಧಾನಕ್ಕೆ ಬಂದಿರುವಂತದ್ದು. ತುಂಬಾ ವಿಶೇಷವಾದ ದಿನ ಅಲ್ವಾ. ಹಾಗಾಗಿ ಶ್ರೀರಾಮನ ದರ್ಶನವನ್ನ ಪಡಿಬೇಕು ಅಂತ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದಿರುವಂತದ್ದು. ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಸವ ಮೂರ್ತಿಗಳನ್ನ ಇಟ್ಟಿದ್ದಾರೆ. ಹೋಮ ಕೂಡ ಇತ್ತು. ಹೋಮ ಎಲ್ಲ ಮುಗಿದೋಗಿತ್ತು. ಇವಾಗ ದೇವಸ್ಥಾನದ ಫ್ರಂಟ್ ವ್ಯೂ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ಹಾಗೇನೆ ರಾಮನವಮಿಯ ಪ್ರಯುಕ್ತ ಅಲಂಕಾರ ಹೇಗಿತ್ತು ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಹಾಗೇನೆ ರಾಮನವಮಿಯ ವಿಶೇಷತೆಯ ಬಗ್ಗೆ ಮಾಹಿತಿ ಕೂಡ ತಿಳಿಸ್ತೀನಿ. ರಾಮನವಮಿ ಇದು ರಾಮನಿಗೆ ಸಮರ್ಪಿತವಾದಂತಹ ದಿನ. ಶ್ರೀರಾಮನವಮಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಆಚರಿಸಲಾಗುತ್ತೆ. ಇದು ಹಿಂದೂಗಳ ಒಂದು ಪ್ರಮುಖವಾದ ಹಬ್ಬ. ಭಗವಾನ್ ವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮ ಜನಿಸಿದ ದಿನವನ್ನ ರಾಮನವಮಿ ಅಂತ ಆಚರಣೆ ಮಾಡಲಾಗುತ್ತೆ. ಇದು ದುಷ್ಟರ ಮೇಲೆ ಒಳ್ಳೆತನದ ವಿಜಯ, ಹಾಗೆ ಧರ್ಮದ ಸ್ಥಾಪನೆ ಆಗಿರ್ಬೋದು, ಮತ್ತೆ ರಾಮನ ಆದರ್ಶ ಗುಣಗಳು ಅಂದ್ರೆ ಸತ್ಯ, ತಾಳ್ಮೆ, ಕರ್ತವ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನ ಸಾರುತ್ತೆ. ಇವತ್ತು ಶ್ರೀರಾಮ ಹುಟ್ಟಿದಂತಹ ದಿನ. ಪ್ರತಿಯೊಬ್ಬರು ಕೂಡ ಇವತ್ತು ಮನೆಯಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ರಾಮನಿಗೆ ಇವತ್ತು ನೈವೇದ್ಯವನ್ನ ಅರ್ಪಿಸ್ತಾರೆ. ಶ್ರೀರಾಮನವಮಿ ಅಂದ ತಕ್ಷಣ ನಿಮಗೆ ಗೊತ್ತೇ ಇದ್ದೇ ಇರುತ್ತೆ. ಇವತ್ತು ಪಾನಕ, ಹೆಸರುಬೇಳೆ, ಕೋಸಂಬರಿ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ನೈವೇದ್ಯವನ್ನ ಅರ್ಪಿಸ್ತಾರೆ. ಹಾಗೆ ಸನ್ನಿಧಿಗಳಲ್ಲೂ ಕೂಡ ಪಾನಕ ಆಗಿರ್ಬೋದು, ಹೆಸರುಬೇಳೆ, ಕೋಸಂಬರಿ, ಮಜ್ಜಿಗೆಯನ್ನ ಪ್ರತಿಯೊಬ್ರು ದೇವಸ್ಥಾನದಲ್ಲೂ ಕೂಡ ಪ್ರಸಾದ ವಿತರಣೆಯನ್ನ ಮಾಡ್ತಾರೆ. ಹಾಗೆ ಇವತ್ತು ವಿಶೇಷವಾಗಿ ರಾಮನಿಗೆ ಪೂಜೆಯನ್ನ ಸಲ್ಲಿಸುವಂಥದ್ದು. ಇಂದು ವಿಶೇಷವಾಗಿ ಮಂತ್ರಗಳನ್ನ ಪಠನೆ ಮಾಡುವಂಥದ್ದು, ಭಜನೆ ಮಾಡುವಂಥದ್ದು, ಹಾಗೆ ಶ್ರೀರಾಮ ಜಯರಾಮ ಜಯ ಜಯ ರಾಮ ಅನ್ನುವಂಥ ಮಂತ್ರವನ್ನ ಪಠನೆ ಮಾಡಿದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ. ಈ ಒಂದು ಮಂತ್ರದ ಪಠನೆಯಿಂದ ಆರೋಗ್ಯ, ನೆಮ್ಮದಿ ಮತ್ತು ಸಮೃದ್ಧಿ ಲಭಿಸುತ್ತೆ. ಈ ಹಬ್ಬದ ಒಂದು ವಿಶೇಷತೆ ಅಂದ್ರೆ ಸತ್ಯತೆ, ತಾಳ್ಮೆ, ಸಹನೆ, ಶ್ರೀರಾಮನ ಆದರ್ಶ ಪಾಲನೆನೇ ಈ ಒಂದು ಹಬ್ಬದ ಒಂದು ಪ್ರಮುಖ ಉದ್ದೇಶ ಅಂತ ಹೇಳ್ಬೋದು. ಪೂಜೆ ಮಾಡುವಂಥದ್ದು, ಸನ್ನಿಧಾನಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನ ಪಡೆದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಬಹುದಿನಗಳ ಕೋರಿಕೆಗಳು ಖಂಡಿತವಾಗ್ಲೂ ಈಡೇರುತ್ತೆ. ಇವತ್ತು ಶ್ರೀರಾಮನ ಆಶೀರ್ವಾದ ಅನ್ನೋದು ಪ್ರತಿಯೊಬ್ಬ ಭಕ್ತರಿಗೂ ಸಿಗುತ್ತೆ. ಸ್ವಾಮಿಯ ಒಂದು ಕೃಪಾ ದೃಷ್ಟಿ ನಿಮ್ಮ ಮೇಲೆ ಬೀಳೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗುತ್ತೆ. ಸ್ವಾಮಿಯ ಅನುಗ್ರಹ ಅನ್ನೋದು ನಿಮ್ಗೆ ಅಷ್ಟು ಸಿಗುತ್ತೆ. ನವಮಿ ಕೂಡ ಇದೆ. ಹಾಗಾಗಿ ಸನ್ನಿಧಾನಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನ ಪಡೀರಿ, ಮಂತ್ರಗಳ ಪಠನೆಯನ್ನ ಮಾಡಿ, ತುಂಬಾನೇ ಒಳ್ಳೇದಾಗುತ್ತೆ. ಇವತ್ತು ನಮ್ಮ ಹಾಸನದ ಪಿಡಬ್ಲ್ಯೂಡಿ ಕಾಲೋನಿಯಲ್ಲಿ ಇರುವಂತಹ ಶ್ರೀರಾಮ ಮಂದಿರದಲ್ಲಿ ಇವತ್ತು ಸ್ವಾಮಿಯ ಅಲಂಕಾರ ಹೇಗಿದೆ, ಆಚರಣೆ ಹೇಗಿದೆ ಅಂತ ನಿಮಗೂ ಕೂಡ ವಿಡಿಯೋ ಮುಖಾಂತರ ತೋರಿಸಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.